ಇಡೀ ಭಾರತದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಕನ್ನಡಿಗರ ಸಾಮ್ರಾಜ್ಯ. 2.5 ಶತಮಾನಗಳ ಕಾಲ ಕನ್ನಡಿಗರ ಕೀರ್ತಿಯನ್ನು ಎತ್ತಿ ಹಿಡಿದಂತಹ ಸಾಮ್ರಾಜ್ಯ ಅದು. ಸಾಮ್ರಾಜ್ಯ ಕಟ್ಟಿದವರೆಲ್ಲ ಸಾಮ್ರಾಟರಾಗಿದ್ದರೆ, ಇಲ್ಲೊಬ್ಬ ಆ ಸಾಮ್ರಾಟರಿಗೆ ಮಹಾನ್ ಸಾಮ್ರಾಟನಾಗಿದ್ದ. ಸಾಮ್ರಾಜ್ಯ ಎಷ್ಟು ಬಲಿಷ್ಠ ಆಗಿತ್ತು ಅಂತಂದರೆ, ದಕ್ಷಿಣ ಭಾರತದಲ್ಲಿ ಏಕ ಸಾಮ್ರಾಜ್ಯ ಅಧಿಕಾರಕ್ಕೆ ಬಂದಿತ್ತು. ಅವರೇ ಬಾದಾಮಿಯ ಚಾಲುಕ್ಯರು. ವಿಡಿಯೋದಲ್ಲಿ ಮುಂದುವರಿಯೋ ಮುನ್ನ ಯಾರು ಇನ್ನೂ ಕೂಡ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಕಥೆಯಲ್ಲಿ ಮುಂದುವರಿಯೋಣ. ಉತ್ತರೆಯ ನರ್ಮದೆಯಿಂದ ದಕ್ಷಿಣದ ಕಾವೇರಿಯ ತನಕ ಸಾಮ್ರಾಜ್ಯ ವಿಸ್ತರಿಸಿದವರು ಬಾದಾಮಿಯ ಚಾಲುಕ್ಯರು. 1ನೇ ಕೀರ್ತಿವರ್ಮನ ಸಾವು ಆದ ನಂತರ ಅವನ ಮಕ್ಕಳು ಚಿಕ್ಕವರಿರ್ತಾರೆ. ಅವನ ತಮ್ಮ ಮಂಗಳೇಶನಿಗೆ ಸಿಂಹಾಸನ ಏರಲು ಇದೊಂದೇ ಕಾರಣ ಸಾಕಾಗಿತ್ತು. ಎರೆಯ ವಿಷ್ಣುವರ್ಧನ ಮತ್ತು ಜಯಸಿಂಹ ಅವರ ಅಜ್ಜ ಮತ್ತು ಅಜ್ಜಿಯ ಆಶ್ರಯದಲ್ಲಿ ಬೆಳೀತಾ ಇದ್ರು. ಎರೆಯ ತನ್ನ ಅಜ್ಜ 1ನೇ ಪುಲಕೇಶಿಯ ಮಾರ್ಗದರ್ಶನದಲ್ಲಿ ಮುಂದಿನ ಸಾಮ್ರಾಟ ಆಗಬೇಕಂತ ಒಂದೆಡೆ ತಯಾರಿ, ಇನ್ನೊಂದೆಡೆ ಮಂಗಳೇಶ ಹೇಗಾದರೂ ಮಾಡಿ ತನ್ನ ಮಗನಿಗೆ ಸಿಂಹಾಸನಕ್ಕೆ ತರಬೇಕು ಅಂತ ಹೆಬ್ಬಯಕೆ. ಹೀಗೆ ಕಳೆದೋಗ್ತಿರುವಂತಹ ಒಂದು ಸಮಯದಲ್ಲಿ ಒಂದು ದಿನ ಮಂಗಳೇಶ ಯಾರಿಗೂ ಹೇಳದೆ ತನ್ನ ಮಗನನ್ನು ಸಿಂಹಾಸನದ ಮೇಲೆ ಕೂರಿಸಿ ಈತನೇ ಸಾಮ್ರಾಟ ಎಂದು ಘೋಷಿಸುತ್ತಾನೆ. ಇದರಿಂದ ಕೋಪಗೊಂಡಂತಹ ಎರೆಯ ತಡ ಮಾಡಲಿಲ್ಲ. ಕೋಲಾರದ ಸಮೀಪದಲ್ಲಿರುವ ಬಲಿಷ್ಠ ಬಾಣರ ಜೊತೆಗೂಡಿ ಒಂದು ಸೈನ್ಯನೇ ಕಟ್ಟಿಬಿಟ್ಟ. ಅನಂತಪುರದ ಎಡಪಟ್ಟು ಸಿಂದಗಿ ಎಂಬಲ್ಲಿ ಚಿಕ್ಕಪ್ಪ ಮಂಗಳೇಶನನ್ನು ಯುದ್ಧದಲ್ಲಿ ಸೋಲಿಸಿ ಕೊಂದು ಬಿಡ್ತಾನೆ. ಕ್ರಿಸ್ತಶಕ 610ರಲ್ಲಿ ತನ್ನ ಅಜ್ಜನ ಹೆಸರಿನೊಂದಿಗೆ ಇಮ್ಮಡಿ ಪುಲಕೇಶಿ ಎಂದು ಬದಲಾಯಿಸಿಕೊಳ್ತಾನೆ. ಸಿಂಹಾಸನಕ್ಕೇರಿ ಚಾಲುಕ್ಯ ಪರಮೇಶ್ವರ ಎಂಬ ಬಿರುದು ಕೂಡ ಪಡೆಯುತ್ತಾನೆ. ಮಂಗಳೇಶನ ಜೊತೆ ಇದ್ದಂತಹ ರಾಷ್ಟ್ರಕೂಟರ ಸಾಮಂತರು ಆಗಿದ್ದಂತಹ ಅಪ್ಪಾಯಿಕ ಮತ್ತು ಗೋವಿಂದ ಇಮ್ಮಡಿ ಪುಲಕೇಶಿ ವಿರುದ್ಧ ದಂಗೆ ಎದ್ರು. ಆದರೆ ಭೀಮಾ ತೀರದಲ್ಲಿ ನಡೆದ ಯುದ್ಧದ ಭೀಕರತೆ ಕಣ್ಣಾರೆ ನೋಡಿದಂತಹ ಅಪ್ಪಾಯಿಕ ಅಲ್ಲಿಂದ ಕಾಲ್ಕಿತ್ತ. ಗೋವಿಂದ ಕಪ್ಪ ಕಾಣಿಕೆ ನೀಡಿ ಅವನ ಜೊತೆನೇ ಮುಂದುವರಿತಾನೆ. ಈ ವಿಜಯದ ನೆನಪಿಗೋಸ್ಕರ ಐಹೊಳೆಯಲ್ಲಿ ಪುಲಕೇಶಿ ವಿಜಯಸ್ತಂಭ ಸ್ಥಾಪನೆ ಮಾಡ್ದ. ದಕ್ಷಿಣ ಭಾರತದಲ್ಲಿ ಬಲಮುಖದ ವರಾಹ ನಾಣ್ಯ ಕೂಡ ಚಲಾವಣೆಗೆ ತರ್ತಾನೆ. ಇಲ್ಲಿಂದ ಇವರು ತಿರುಗಿ ನೋಡಿದ್ದೇ ಇಲ್ಲ ಅಂತ ಹೇಳ್ಬಹುದು. ಇವರು ಕಾಲಿಟ್ಟ ಕಡೆ ವಿರೋಧಿ ಸೈನ್ಯ ಧೂಳಿಪಟ ಆಗಿದ್ದು ಹೌದು. ಇದನ್ನು ನೋಡಿದಂತಹ ಅವರ ಆಸ್ಥಾನಿಕ ಕವಿ ಕ್ರಿಸ್ತಶಕ 634ರಲ್ಲಿ ಐಹೊಳೆ ಶಾಸನ ಕೂಡ ಬರೀತಾರೆ. ಇದೇ ಇಮ್ಮಡಿ ಪುಲಕೇಶಿ ಅತಿದೊಡ್ಡ ನೌಕಾಪಡೆಯನ್ನು ಕಟ್ಟಿ ಅರಬ್ಬರಿಗೆ ಭಾರತಕ್ಕೆ ಪ್ರವೇಶಿಸದಂತೆ ತಿರುಗೇಟಿ ನೀಡುತ್ತಾನೆ. ಇಂತಹ ಬಲಿಷ್ಠ ಸೇನೆಯನ್ನು ನೋಡಿದಂತಹ ರಾಷ್ಟ್ರಕೂಟರು ಸಹ ಇವರನ್ನು ಕರ್ನಾಟ ಬಲ ಅಂತ ಕರೆದರು. ಒಂದು ಸಮಯದಲ್ಲಿ ಪುಲಕೇಶಿ ಸುಮಾರು ಅರ್ಧಕ್ಕರ್ಧ ಭಾರತದುದ್ದಕ್ಕೂ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಂಡಿರ್ತಾನೆ. ಅಲ್ಲದೆ ತನ್ನ ತಮ್ಮಂದಿರಿಗಾಗಿ ವೆಂಗಿ ಎಂಬಲ್ಲಿ ಕುಬ್ಜ ವಿಷ್ಣುವರ್ಧನಿಗೆ ನೇಮಿಸ್ತಾನೆ ಮತ್ತು ಜಯಸಿಂಹನನ್ನು ಗುಜರಾತಿನ ಮಾಂಡಲಿಕನನ್ನಾಗಿ ಮಾಡ್ತಾನೆ. ಸುಮಾರು ಕ್ರಿಸ್ತಶಕ 630ರಲ್ಲಿ ಉತ್ತರ ಪತೇಶ್ವರನಾದ ಹರ್ಷವರ್ಧನ ಮತ್ತು ಚಾಲುಕ್ಯರ ಇಮ್ಮಡಿ ಪುಲಕೇಶಿಯ ನಡುವೆ ಆದಂತಹ ಯುದ್ಧ. ಈ ಯುದ್ಧದಲ್ಲಿ ಹರ್ಷವರ್ಧನ ಸೋಲು ಕಾಣಬೇಕಾಯಿತು ಮತ್ತು ಪುಲಕೇಶಿ ದಕ್ಷಿಣ ಪತೇಶ್ವರ ಎಂಬ ಬಿರುದು ಕೂಡ ಈ ಒಂದು ಯುದ್ಧ ಆದ ನಂತರ ಪಡೆಯುತ್ತಾನೆ. ಹರ್ಷವರ್ಧನನ ಹರ್ಷ ಪುಲಕೇಶಿಯ ಮುಂದೆ ಮಾಸಿ ಹೋಯಿತು ಅಂತ ಪುಲಕೇಶಿಯ ಆಸ್ಥಾನಿಕ ರವಿಕೀರ್ತಿ ಹೇಳ್ತಾನೆ. ಇನ್ನೊಂದು ಪ್ರಮುಖ ಯುದ್ಧ ಅಂತಂದರೆ ದಕ್ಷಿಣ ಭಾರತದಲ್ಲಿ ಬಲಿಷ್ಠರಾಗಿದ್ದಂತಹ ಪಲ್ಲವರ ಮೇಲಿನ ದಾಳಿ. ಪಲ್ಲವರ ರಾಜಧಾನಿ ಕಂಚಿಯಲ್ಲಿ 1ನೇ ಮಹೇಂದ್ರವರ್ಮನನ್ನು ಸೋಲಿಸಿದ್ದಲ್ಲದೆ ಯುದ್ಧದಲ್ಲಿ ಅವನನ್ನು ಸಾಯಿಸ್ತಾನೆ. ಮತ್ತು ಈ ವಿಜಯದ ನೆನಪಿಗಾಗಿ ಪುಲಕೇಶಿ ಅಶ್ವಮೇಧ ಯಾಗವನ್ನು ಕೈಗೊಳ್ತಾನೆ. ಕೊನೆಯ ದಿನಗಳಲ್ಲಿ ಪುಲಕೇಶಿ ಅನಾರೋಗ್ಯದಿಂದ ಬಳಲುವಂತಾಯಿತು. ಕ್ರಿಸ್ತಶಕ 642ರಲ್ಲಿ ಪಲ್ಲವರ 1ನೇ ನರಸಿಂಹವರ್ಮ ತನ್ನ ತಂದೆ 1ನೇ ಮಹೇಂದ್ರವರ್ಮನ ಸಾವಿನ ಸೇಡಿಗೆ ಪ್ರತೀಕಾರವಾಗಿ ಬಾದಾಮಿಯ ಮೇಲೆ ದಂಡೆತ್ತಿ ಬಂದ. ಈ ಯುದ್ಧದಲ್ಲಿ ಪುಲಕೇಶಿ ವೀರ ಮರಣ ಹೊಂದುವಂತಾಯಿತು. ಇಡೀ ವಾತಾಪಿಯನ್ನು ಸುಟ್ಟು ಹಾಕಿ 1ನೇ ನರಸಿಂಹವರ್ಮ ವಾತಾಪಿಕೊಂಡ ಎಂಬ ಬಿರುದು ಪಡಿತಾನೆ. ಈ ಹೊಡೆತದಿಂದ ಚಾಲುಕ್ಯ ಸಾಮ್ರಾಜ್ಯ 13 ವರ್ಷಗಳ ಕಾಲ ತತ್ತರಿಸಿ ಹೋಯಿತು. 1ನೇ ನರಸಿಂಹವರ್ಮನಿಂದ ಇಡೀ ಚಾಲುಕ್ಯ ವಂಶಕ್ಕೆ ಗ್ರಹಣ ಹಿಡಿತು ಅಂತ ಹೇಳುವಾಗ ಸೂರ್ಯನಂತೆ ಎದ್ದು ಬಂದಿದ್ದೇ ವೀರ 1ನೇ ವಿಕ್ರಮಾದಿತ್ಯ. ಇಲ್ಲಿಂದ ಪಲ್ಲವರ ಅವನತಿ ಶುರುವಾಯಿತು ಅಂತ ಹೇಳಬಹುದು.
ಅದಕ್ಕೆ ಹೇಳೋದಲ್ವಾ ಸೂರ್ಯನಿಗೆ ಜಾಸ್ತಿ ಹೊತ್ತು ಗ್ರಹಣ ಹಿಡಿಯೋದಿಲ್ಲ ಅಂತ. ನಮಸ್ಕಾರ ವೀಕ್ಷಕರೇ, ವಿಡಿಯೋ ನೋಡಿದ ಎಲ್ರಿಗೂ ನಿಮಗೆ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.